ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡೋದ್ರಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಅನ್ನದಾತರು ನಮ್ಮ ಸಹೋದರಿಯರು, ನಮ್ಮ ತೇಜಮೂರ್ತಿಯವರು ಮತ್ತು ಪದ್ಮಾವತಿಯವರು. ಅಫ್ಕೋರ್ಸ್ ನಮಗೆ ಭಾಮ ಹರೀಶ್ ಅವರ ನೇತೃತ್ವದಲ್ಲಿ ಇದು ಚಿತ್ರವನ್ನು ಮಾಡ್ತಾ ಇದ್ದಿದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ರಾಮಮೂರ್ತಿ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪವನ್ ಅವರೆಲ್ಲರೂ ಭಾಳ ವರ್ಷಗಳಿಂದ ನಮಗೆ ಪರಿಚಯ. ಬಟ್ ಆದರೂ ಕೂಡ ಒಂದೊಂದು ಸಾರಿ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ಕೂಡ ನನಗೆ ಮೊದಲನೇ ಸಾರಿ ನಾನು ಅಮೇಚೂರ್ ಆಗಿದ್ದೆ, ಅವರು ಸ್ವಲ್ಪ ಸೀನಿಯರೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ದೊರೆ ಭಗವಾನ್ ಸರ್ ಅವರ ನಿರ್ದೇಶನದಲ್ಲಿ ನಾವೆಲ್ಲರ ಜೊತೆ ಬಂದವರು. ಭಾಳ ಫ್ರೀಯಾಗಿ ನನಗೆ ಅನಿಸೋದು, ಇಲ್ಲ ನಮ್ಮದೇ ಟೀಮ್ ಇದು ಅಂತೇಳಿ ಅನಿಸೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕಿಯವರು ರಾಗಿಣಿಯವರು ಭಾಳ ಶೀಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್, ಭಾಳ ಡೆಡಿಕೇಟೆಡ್ ಮತ್ತು ಭಾಳ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಇದ್ದಂಥ ಇಮೇಜ್ ಏನಿತ್ತು ಅದನ್ನು ಬೀಟ್ ಮಾಡೋಂಥ ಇಮೇಜ್. ಯಾಕಂದರೆ ಇದನ್ನು ಎಲ್ಲ ಒಂದು ಹಳ್ಳಿಗೂ ಕೂಡ ತಲುಪಿದ್ದಾರೆ ಅವ್ರು, ಸಾಂಗ್ಗಳಲ್ಲಿ ಮತ್ತೊಂದರಲ್ಲಿ. ಆದರೆ ಈ ಸರಿ ತಲುಪ್ತಕ್ಕಂಥ ವಾತಾವರಣನೇ ಬೇರೆ ಇರ್ತದೆ ರಾಗಿಣಿಯಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಸೊ ಅದ್ರ ಜೊತೆಗೆ ಕೃಷ್ಣಪ್ಪನವರ ಶ್ರಮ ಭಾಳ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈ ಚಿತ್ರವನ್ನು ಆ ಮಟ್ಟಕ್ಕೆ ಅಂದರೆ ಒಂದೊಂದು ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೂ ಅವರು ತಲುಪಿಸ್ತಕ್ಕಂಥ ಕೆಲಸವನ್ನು ಕೃಷ್ಣಪ್ಪನವರು ಮಾಡಿದ್ದಾರೆ. ಹಾಗಾಗಿ ಕೃಷ್ಣಪ್ಪನವ್ರಿಗೆ ನಮ್ಮ ಇಡೀ ತಂಡದ ಪರವಾಗಿ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಮತ್ತು ನಮ್ಮ ತಂದೆಯವರ ಭಾಳ ಆತ್ಮೀಯರು, ನನಗೂ ಆತ್ಮೀಯರೇ, ಬಟ್ ನನ್ನ ಹಿರಿಯರು ಇವತ್ತು ನಮ್ಮ ಜೊತೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗಕ್ಕೆ ಬಂದುಬಿಟ್ಟು ನಮ್ಮ ಜೊತೆಗೆ ಪಾತ್ರವನ್ನು ಮಾಡಿಬಿಟ್ಟು ನಮಗೆ ಸಹಕಾರ ಕೊಟ್ಟಂಥವ್ರು, ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಅವರು ನಮ್ಮ ಚಿತ್ರರಂಗದ ತಂದೆಯವರು ಶ್ರೀನಾಥ್ ಅವರ ಸುಪುತ್ರವರು ಮಾಲ್ಗುಡಿ ಡೇಸಲ್ಲಿ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಇಡೀ ಪ್ರಪಂಚ ಕೊಟ್ಟವರು. ಸೊ ಅಂಥ ಒಬ್ಬ ಕಲಾವಿದರ ಜೊತೆಗೆ ನಾವಿಬ್ಬರೂ ಯಾವಾಗಲೂ ಶೇರ್ ಮಾಡಿರಲಿಲ್ಲ ಸ್ಕ್ರೀನ್ನ. ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ನನ್ನ ಜೊತೆಗೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳೋದು. ಮತ್ತು ಎಲ್ಲದಕ್ಕಿಂತ ಅಂಬರೀಷ್ ಅವರ ತದ್ರೂಪಿಗಳು, ನಮ್ಮ ರುದ್ರೇಗೌಡರವರು ಭಾಳ ವಿಶೇಷ ವ್ಯಕ್ತಿತ್ವ ಅವರು. ನಾವೆಲ್ಲರೂ ಇವಾಗ ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಾನು ಇದ್ದೀನಿ. ಹಾಗಾಗಿ ಆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮಂಡ್ಯದಲ್ಲಿ ಮಾಡಬೇಕಾದ್ರೆ ಇಡೀ ನಮ್ಮ ಎಂಟೈರ್ ಟೀಮನ್ನ ರಾತ್ರಿ ಎಲ್ಲ ಏರ್ಸ್ಕೊಂಡು ಅವರೆಲ್ಲರೂ ಆತಿಥ್ಯ ಮಾಡಿದ್ದು ನೋಡಿದ್ರೆ ಅಂಬರೀಷ್ ಅವ್ರದ್ದೇ ನೆನಪಾಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಅಂಬರೀಷ್ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಆ ಅಂಬರೀಷ್ ಅವ್ರ ಥರ ಇರಬೇಕು, ನಾನು ಜೀವನವನ್ನು ಸಾರ್ಥಕ ಮಾಡಬೇಕು ಅಂತ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಿರೀಶ್ ಅವರು ಇದೊಂದು ಫೈನಲ್ ಲ್ಯಾಪಲ್ಲಿ ನಿಂತುಬಿಟ್ಟು ನಿಯರ್ಲಿ 400 ಮೀಟರ್ಸ್ನಲ್ಲಿ 100 ಮೀಟರ್ಸ್ ಲಾಸ್ಟ್ ಲ್ಯಾಪಲ್ಲಿ ನೀವು ಬಂದ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಫುಲ್ ಎನರ್ಜಿ ಕೊಟ್ಬಿಟ್ಟು ಈ ಚಿತ್ರವನ್ನು ಒಂದು ಯಶಸ್ಸಿನ ಗಡಿಯನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕಲಾವಿದರ ತಂಡದಿಂದ ಚಿತ್ರದ ವಿಶೇಷವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಸೊ ನನಗೆ ಇದೊಂದು ಅವಕಾಶವನ್ನು ಹೇಳಿದರು ನಮ್ಮ ಸಾರಾ ಗೋವಿಂದವರು ಹೇಳಿದ್ರು, ಭಾಳ ವರ್ಷಗಳ ಮೇಲೆ ತಾವು ತೆರೆ ಮೇಲೆ ಕಾಣ್ತಾ ಇದ್ದೀರಿ ಅಂತ ಹೇಳಿದ್ರು, ಅವಕಾಶ ಕೊಟ್ಟರು. ಹಾಗಾಗಿ ಬಂದಂಥ ಅದಕ್ಕೂ ಕೂಡ ದೇವರು ಬಂದು ಒಂದು ಆಶೀರ್ವಾದ ಮಾಡಿದಾಗ ಅದು ಸಾಧ್ಯವಾಗುತ್ತೆ ಅಂತೇಳಿ ನೀವೆಲ್ಲರೂ ಕೂಡ ದೇವರ ಸದ್ಗುಣಗಳು ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತು ನನಗೊಂದು ಮತ್ತೊಂದು ಅವಕಾಶ ಕೊಟ್ಟದಕ್ಕೆ ನನ್ನ ಫ್ಯಾಮಿಲಿಯಿಂದ ನನ್ನ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. Thank you so much.